ಹಾಯ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಹಾಯ್. ಇವತ್ತು ನಾವೆಲ್ಲಿಗೆ ಹೋಗ್ತಿದೀವಿ? ಕುಂದಾಪುರ. ಯಾಕೆ? ಪಾಪುಗೆ ಅಕ್ಷರಾಭ್ಯಾಸ ಮಾಡ್ಸಕ್ಕೆ. ಇವತ್ತು ನಮ್ಮ ಪಾಪು ಅಲ್ಲ, ಇವ್ರ ಪಾಪುದು ಆಯ್ತು. ಆಮೇಲೆ ಅಕ್ಷರಾಭ್ಯಾಸ ಮಾಡ್ಸಕ್ಕೆ ಶೃಂಗೇರಿಗೆ ಹೋಗ್ತಿದೀವಿ. ಏನೇನ್ ಮಾಡ್ತೀವಿ, ಇನ್ನ ಯಾವ್ದಾದ್ರು ಪ್ಲೇಸ್ಗೆ ಹೋಗ್ತೀವಿ, ನೋಡೋಣ. ಪ್ಲೀಸ್ ಡೂ ವಾಚ್. ಜರ್ನಿ ಸ್ಟಾರ್ಟ್ ಆಯ್ತು. ಬೆಂಗಳೂರು 6 ಗಂಟೆಗೆ ಬಿಟ್ಟು 3 ಗಂಟೆಗೆ ಬಂದು ಕುಂದಾಪುರ ಬಂದು ಈಗ ಎದ್ದು ಸುಮ್ಮನೆ ವಾಕ್ ಮಾಡೋಣ ಅಂತ ಆಚೆ ಬಂದೆ. ಈಗ ಮತ್ತೆ ಮನೆ ಮುಂದೆ ನದಿ, ಮನೆ ಅಲ್ಲಿದೆ ಗಜ ಟೆಂಪಲ್ಲು. ಇಲ್ಲಿ ಏನಾರ ನೆನೆಸ್ಕೊಂಡು ಏನಾರ ಆಗಬೇಕಪ್ಪ ಅಂತ ನೆನೆಸ್ಕೊಂಡು ನಿಮಗೆ ಆದಮೇಲೆ ಎಣ್ಣೆ ತಂದು ಕೊಡ್ತೀನಿ, ಇಲ್ಲ ಚಕ್ಲಿ ತಂದು ಕೊಡ್ತೀನಿ ಅಂದರೆ ಆಗುತ್ತೆ. ನಾನು ನೆನೆಸ್ಕೊಂಡಿದ್ದೀನಿ, ಅದಾದಮೇಲೆ ತಂದ್ಕೊಡೋದು. ಇದಕ್ಕೆ ಸ್ವಾಮಿ ಕೊರ ಗಜ ಇದು ಅಲ್ಲ, ಅದು ನಮ್ಮತ್ತೆ ಮನೆ. ಮತ್ತು ಮನೆ ಮುಂದೆನೇ ನದಿ, ಫುಲ್ಲು ನೆಮ್ಮದಿ, ಪೀಸ್. ಇಲ್ಲಿ ಬಂದರೆ ಬೆಂಗಳೂರಿಗೆ ಹೋಗೋಕ್ಕೆ ಮನ್ಸು ಬರೋಲ್ಲ ನನಗಂತೂ, ಅಷ್ಟು ನೆಮ್ಮದಿ. ಗುಡ್ ಮಾರ್ನಿಂಗ್ ಅನು. ಶೃಂಗೇರಿಗೆ ಹೊರಟು ನಮ್ಮ ಪಾಪ ಆಯ್ ಮಾಡು ಬಂಗಾರ. ಅಲ್ಲಿ ಈಗ ಶೃಂಗೇರಿಗೆ ಅಕ್ಷರಾಭ್ಯಾಸ ಮಾಡ್ಸಕ್ ಹೊಂಟು. ಈಗ ಹೊರಡ್ತಾ ಇದೀವಿ. ಕಾರಲ್ಲಿ ಜಾಗ ಇಲ್ಲ ಅಂತ ನಾವಿಬ್ರು 2 ವೀಲರ್ ಎತ್ಕೊಂಡು ಅವ್ರ ಕಾರಲ್ಲಿ ಹಿಂದೆ ಬರ್ತಿದ್ದಾರೆ. ನಮ್ಮ ಮಾವ ಸೈಡೇ ಬಿಡಲ್ಲ ಅಂತಾನಲ್ಲ, ನಮ್ಮ ಮಾವ ಸೈಡೇ ಬಿಡಲ್ಲ ಅಂತಾನೆ. ಈಗ ಗುಂಬೆ ಎಂಟ್ರೆನ್ಸ್ ನೋಡಿ, ನಮ್ಮ ಗಾಡಿ ಸೈಡೇ ಬಿಡ್ತಿಲ್ಲ. ನಮ್ಮ ಬಾಬುನ ಓವರ್ಟೇಕ್ ಮಾಡಿ ಆ ಗುಂಬೆ ಎಂಟ್ರೆನ್ಸ್ ಅದು. ಅದು ಅಚ್ಚುರಟ್ ಆಗಿಬಿಟ್ಟಿದೆ, ಅದಕ್ಕೆ ಫುಲ್ಲು ಜಾಮ್. ಅಪ್ಪ, ಅದಕ್ಕೆ ಘಾಟಲ್ಲಿ ಹೋಗ್ಬೇಕಾ, ನಿಧಾನಕ್ಕೆ ಬರಬೇಕು. ಇದ್ರಲ್ಲಿ ಆಕ್ಸಿಡೆಂಟ್ ಆಗಿರೋದಕ್ಕೆ ಜಾಮ್ ನೋಡಿ ಎಲ್ಲಿವರೆಗೂ ನಿಂತಿದೆ. ಅಪ್ಪ, ಇವತ್ತು ನಮ್ಮ ಮಾಮ ಬಂದಂಗೆ ಅದಕ್ಕೆ ಹೋಗ್ಬೇಕಾದ್ರೆ ನಿಧಾನಕ್ಕೆ ಹೋಗಿ ನೋಡಿ. ಏನೇನು ಬಸ್ ಅಲ್ವಾ ಆಕ್ಸಿಡೆಂಟ್ ಆಗಿರೋದು? ಫುಲ್ಲು ಅಲ್ಲಿಂದ ಎಷ್ಟು ಜಾಮ್ ಆಗಿದೆ ಅಂದರೆ ಇನ್ನೂ 1 ಅವರ್ ಬೇಕಿತ್ತು ಹೇಳೋದಕ್ಕೆ. ಫುಲ್ಲು ಜಾಮ್ ಆಕ್ಸಿಡೆಂಟ್ ಆಗಿದೆ ಕೆಳಗಡೆ, ಜಾಮ್ ಫುಲ್. ಇವರೆಲ್ಲರಿಗೂ ಹೇಳ್ಕೊಂಡು ಹೋಯ್ತಾವ್ರು ಆಕ್ಸಿಡೆಂಟ್ ಆಗಿದೆ. ಅವ್ರು ಏನಾರ ಕೇಳಿದ್ರ ನೀನ? ಮೇಲ್ಗಡೆ ಅಂತೂ ಕಾಣೋಲ್ಲ. ಇನ್ನೊಂದು ಅರ್ಧ ಗಂಟೆ ಇನ್ನ 1 ಅವರ್ ಆಗುತ್ತಾ ಮಾವ ಬರೋದ್ಮೇಲೆ ಜಾಮ್ ನೋಡಿದ್ರೆ. ನೋಡಿ, ಇವರೇ ರಕ್ಷಿತ್ ಶೆಟ್ಟಿ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಅವ್ರು ಅರ್ಧ ಗಂಟೆ ಜಾಬಲ್ಲಿ ಅವ್ರೆ, ಅದ್ರ ಬದಲು ನಾವು ನಾಷ್ಟ ಮಾಡೋಣ ಅಂತ ಹೋಟ್ಲಿಗೆ ಬಂದು ನಾಷ್ಟ ಮಾಡ್ಕೊಂಡು ಹೊರಟು. ಬಟ್ ಅವ್ರು ಇನ್ನೂ ಹೋಗೋರೋ ಇಲ್ವೋ ಹೋಗಿಲ್ಲ ಅಂತ, ಇನ್ನು ಆ ಜಾಮಲ್ಲೇ ಅವ್ರೆ ಅಂತ ಗೊತ್ತಿಲ್ಲ. ಶೃಂಗೇರಿಗೆ ಬಂದಿದ್ದೀವಿ ಅಕ್ಷರಾಭ್ಯಾಸಕ್ಕೆ. ಸೈಕ್ಲೇಟ್ ಕೊಟ್ಟು ಕೂರಿಸೋದು. ಬಂಗಾರಿ ಇಲ್ಲಿ ಆಯ್ ಎಲ್ಲ ನಡೀತಿದೆ ಅಕ್ಷರಾಭ್ಯಾಸ. ನಮ್ಮ ಪಾಪಗೂ ಆಗುತ್ತೆ. ಶ್ರೀ ಗುರು ಪಿರೋನಃ ಬರೆದಿ ದಳಿಸಬಾರ್ದು. ಶಾರದಾಯೈ ನಮಃ ಅಕ್ಕಿಯಲ್ಲಿ ಬರೆಸಿ. ಆ ಈ 4 ಅಕ್ಷರ ಹೇಳಿಕೊಟ್ಟು ಬರೆಸಿ, ಹೇಳಿ ಬರೆಸಿ. ಆ ಈ ಹಿಂಬದಿ ಬರೆಸಿ. ಅಕ್ಷರಾಭ್ಯಾಸ ಮುಗಿತು, ದೇವಸ್ಥಾನಕ್ಕೆ ದರ್ಶನಕ್ಕೆ ಹೊರಟಿದ್ದೀವಿ. ಹೇಳು ಯಾರಿಗೆ? ಬರೀ ಡೌಗಳು ನಿಂತು ತಕ್ಷಣ ಏನು
ಯಾಕೆ ಅಷ್ಟೊಂದು ತಿನ್ನೋದಿಲ್ವಾ? ಓ ಅಲ್ಲ ಬಿಟ್ಟಿ ಕೊಡ್ತಾರೆ ಅಂದ್ಬಿಟ್ಟು ತಿನ್ಕೊಂಬಿಟ್ಟಿದ್ಯಾ ಅಲ್ವಾ? ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನೀವೆಲ್ಲ ಕೋಳಿ ತರ ಬಂದ್ರೆ ಸಾಕು ಈಗ ಶೃಂಗೇರಿ ಬಿಟ್ಟು ನಮ್ಮ ಮನೆ ಕುಂದಾಪುರಕ್ಕೆ ಹೊರಟು ಮುಂದೆ ಹೋಗ್ತಿದೆ ನಮ್ಮ ಕಾರು. ನಾವಿಬ್ರು ಗಾಡಿಲಿ ಹೋಗ್ತಾ ಇದೀವಿ. ಎಲ್ಲೋಯ್ತು ಕಾರು? ಈಗ ಮನೆಗೆ ಬಂದ್ರೆ ಅವ್ರು ಬಂದಿದ್ದಾರಾ? ನಾವೇ ಫಸ್ಟ್ ಬಂದಿದ್ದು. ಈಗ ಬಂದು ನಾವೇ ಬೇಗ ಬಂದು. ಬಿದ್ದಿದೆ ಮಿಡ್ಲಲ್ಲಿ 2 ಸತಿ ಜಾಮು. ಫೋನ್ ಮಾಡೋಕ್ಕಿಂತ ಮುಂಚೆ ಜಾಮ ಸಿಕ್ಕಿ ನಾ ಜಾಮಿಂದ ಬಂದದಷ್ಟೇ. ಮಗು ಎಲ್ಲಿದೆ? ಮತ್ತೆ ಗಾಡಿ ಮಗು ಎಲ್ಲಿದೆ? ಗಾಡಿ ಕೊಡ. ಏನಂತ ಪಾಪ್ಕಾರ್ನ್ ಲೋಡ್ ಮಾಡ್ಕೊಂಬಂದಿದ? ಬ್ರೇಕ್ ಮತ್ತೆ ನಾವೇನ್ ಪಾಪ ಮಾಡಿದ್ದು? ನಮ್ನ ಒಂದ್ ಮಾತು ಕರೆದ್ರ? ಹೌದಾ? ನೋಡಿ ಪೀಸ್ ವೆದರ್. ಈ ಥರ ಮನೆ ಇರಬೇಕಪ್ಪ. ಒಂಟಿ ಮನೆ, ತೋಟದಲ್ಲಿ ಮನೆ ಮಾಡ್ಕೊಂಡು ನೆಮ್ಮದಿಯಾಗಿ ಯಾರ್ದು ಇದಿಲ್ಲ, ತಂಟೆ ಇರಲ್ಲ, ಏನೂ ಇರಲ್ಲ. ಈಗ ಕುಡಿ ಬಿಚ್ಕೋಣ, ಬೆನ್ನಲ್ಲಿ ಬೇಜಾರಾಗ್ತಿತ್ತು ಅಂತ ಹೊರಟು. ಈಗ ಕೋಡಿ ಬೀಚಿಗೆ ಬಂದು ಇಲ್ಲಿದ್ದಾರೆ ಚೋಟು. ಇವರು ನಮ್ಮ ಬೆಂಗಳೂರಿಂದಾನೇ ನಮ್ಮ ಜೊತೆ ಬಂದಿದ್ದು. ಗಗನ್ ವರ್ಸಸ್ ಚೋಟು. ಹೌದಾ? ಆಯ್ತು, ಗಗನ್ ಅಳಿಯಾಸ್. ಓಕೆ, ಗ್ರಾಮರ್ ಮಿಸ್ಟೇಕ್. ನಿಮ್ಮ ಅಮ್ಮನ ಪಿಂಡ. ವಾಹ್, ಪೀಸ್. ಇದು ಕೋಡಿ ಬೀಚು. ನಮ್ಮ ಅತ್ತೆ ಮನೆಯಿಂದ ಬರೀ 4-8 ಕಿಲೋಮೀಟರ್ಸ್ ಇದೆ. ಎವ್ರಿ ಟೈಮ್ ಬಂದಾಗೂ ಕೂಡ ಇಲ್ಲಿ ಬಂದು 1-2 hours ರೈಡ್ ಹೋಗ್ತೀವಿ. ಅಲ್ಲಿದ್ದಾರೆ ನೋಡಿ ನಮ್ಮ ಫೋಟೋ ತೆಗಿ ಬಾ ಅಂದರೆ ಹುಡುಗಿಗೆ ಇಲ್ಲಿಂದಾನೇ ಬೀಚ್ ತೋರಿಸ್ತಾವ್ರೆ ವಿಡಿಯೋ ಕಾಲಲ್ಲಿ. ನೋಡಿ ಎಂಥ ಟ್ರೂ ಲವ್ ಇದಪ್ಪ. ಇಂಥವ್ರು ಇರ್ತಾರಲ್ವಾ? ನೋ ಕಾಮೆಂಟ್ಸ್. ಬಟ್ ಆದರೂ ಏನೋ ಒಂಥರ ಪೀಸ್. ನೋಡು, ಹೆಲ್ಮೆಟ್ ಎತ್ಕೊಂಡು ಹೋಗಿಲ್ಲ. ಕುಂದಾಪುರ ಜನ ಹಂಗೆಲ್ಲ ಏನಿಲ್ಲ, ತುಂಬಾ ಒಳ್ಳೆಯವರು. ಅದೇ ನಮ್ಮ ಬೆಂಗಳೂರು ಆದ್ರೆ ಎತ್ಬಿಡ್ತಾರೆ ಪಕ್ಕ. ತಪ್ಪು ಹೊಸ ಹೆಲ್ಮೆಟ್ ಸಿಕ್ತು ಅಂತ ಎತ್ಕೊಂಡು ಸೀದಾ ಹೋಗ್ತಾ ಇರ್ತಾರೆ. ನೋಡು ನಮ್ಮ ಬೆಂಗಳೂರು ಜನನ ಹೆಂಗ್ ಅನ್ಕೋಬಿಟ್ಟಿದ್ಯಾ ನೀನು? ಅದು ನಿಜ. ನಾವೇ ಹೇಳ್ತಿಲ್ವಾ? ನಿಜ ಬಿಡೋಣ. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಏನ ಬೆಂಗಳೂರು ಜನ ಸರಿ ಇದ್ದಾರೆ, ಬೆಂಗಳೂರಿಗೆ ಬಂದಿರೋರು ಸರಿ ಇಲ್ಲ. ಓಕೆ ಡನ್. ರುಕೋ ಜರ. ಬರ್ಡೇಗರ್ಲೆ ಡೆಕೋರೇಷನ್ ಮಾಡ್ಕೊಂಡು ಕೇಕ್ ಕಟ್ ಮಾಡಿಸ್ಬೇಕು. ಇದು ನಮ್ಮನೆ. ಅಯ್ಯೋ, ನಿಮ್ಮ ಲಜ್ಗೆಟ್ಟವ್ರು ಕಣ್ರಿ ನೀವೆಲ್ಲ ನಿಜವಾಗ್ಲೂ. ನಮ್ಮ ಅತ್ತೆ ಬರ್ಡೇ ಇತ್ತು, ಆ್ಯಂಡ್ ನಮ್ಮ ಪಾಪು ಬರ್ಡೇನು ಈ ಮಂತಲ್ಲೇ ಇತ್ತು. ಸೆಲೆಬ್ರೇಟ್ ಮಾಡಿರಲಿಲ್ಲ, ಅದಕ್ಕೆ ಇಬ್ಬರು ಒಟ್ಟಿಗೆ ಮಾಡ್ತಿದ್ದೀವಿ. ಅತ್ತೆ ರಶ್ಮಿ ಅತ್ತೆ ಇಷ್ಟು ಡೆಕೋರೇಷನ್ ಮಾಡಕ್ಕೆ 3 ಜನ ನಿಂತ. ಅಯ್ಯೋ ಸೀಮೆಸು. ಹ್ಯಾಪಿ ಬರ್ಡೇ ಅಮ್ಮ. ಮಕ್ಕಳ ಜೊತೆ ಆಡ್ತಿದ್ರೆ ನಾವು ಮಕ್ಕಳೇ ಆಗೋಯ್ತೀವಿ. ಒಂಥರ ಮಜಾ ನಿಮ್ಮ ಪಾಪು ಜೊತೆ ಆಡೋದು ನನಗೆ. ನಮ್ಮ ಅತ್ತೆ ಬರ್ಡೇ ಗಿಫ್ಟ್. ಹಾಕಿ ಮದುವೆ ಆದ 3 ವರ್ಷ ಆದ್ಮೇಲೆ ಈಗ ಆಗ್ತಿದ್ದಿ ಬಿಡಪ್ಪ. ಮನೆ ಮುಂದೆನೆ ತುಳಸಿ ಅಂದ್ರೆ ಒಂದು ಬಾವಿ. ಎಷ್ಟು ಚೆನ್ನಾಗಿದೆ. ಪಾಪ ಕಟಿಂಗ್ ಮಾಡ್ಸೋಣ ಅಂತ ಕರ್ಕೊಂಡು ಹೋಗ್ತಿದೀವಿ. ಎಲ್ಲಿ ಹೋಗ್ತಿದ್ಯಾ ಮಗನ ಈಗ?
ಪಿ ಎಲ್ಲಿ ನಮ್ಮ ಪಾಪನ್ ಕಟಿಂಗ್ ಮಾಡಿಸಿದ್ವು ಅದಕ್ಕೆ ಕೂದಲಿಲ್ಲ ಅಂತ ಹೇಳ್ತಾವ್ನೆ. ಅಲ್ಲ ಅವನು ಮುಖ ನೋಡ್ಕೊಂಡು ಹೇಳ್ತಾವ್ನೆ ಇಲ್ಲಿ ಕೂದಲಿಲ್ಲ ಅಂತ. ಯಾರು ಮಾಡಿಸಿದ್ದ? ಯಾಮಮ್ಮ ಸೂಪರ್ ಬಿಡು ಮಂಗ್. ಸೂಪರ್ ಸೂಪರ್ ಕಟಿಂಗ್. ನಿಹಾಲ ನಂಗೋಸ್ಕರ ಗೋಬಿ ಮಾಡ್ತಾವನೆ. ನಿಹಾಲ ಆಯ್. ಎಷ್ಟೇ ಕ್ಲಾಸು ನೀನು? 9th ಅಲ್ವೇನಾ? 9th ಸ್ಟ್ಯಾಂಡರ್ಡ್ ಹುಡುಗ ಗೋಬಿ ಮಾಡ್ತಾವನೆ. ನಮ್ಮ ಮನೆಯಲ್ಲೂ ಅವೇ ಮಾಡ್ಬೇಕಾರೆ ಕರಿಯೋ, ಫುಲ್ ವಿಡಿಯೋ ಮಾಡ್ತೀನಿ. ಯಾವ ಇವೆಲ್ಲ ನೋಡ ಹುಡುಗ ಗೋಬಿ ಮಾಡ್ತಾವನೆ. ನೀವಿಬ್ರು ಇದ್ದೀರಾ ವೇಸ್ಟ್ ವೇಸ್ಟ್. ಇದೆಂತ ದೊಡ್ಡ ವೇಸ್ಟ್ ಚೊಟ್ಟು. ಮಾಡಿದ್ಮೇಲೆ ಎಂತ ಗೋಬಿ ಮಾಡ್ತೀನಿ. ಇನ್ನೇನ್ ಕಾಣ್ತಿದೆ? ಸಾಸ್ ಅಂತ ಡ್ರೈ ಗೋಬಿ. ಅವ್ನು ಗೋಬಿ ಮಾಡಕ್ಕೆ ಸಾಸ್ ಕೇಳ್ತಾ ಇರೋದು, ಡ್ರೈ ಗೋಬಿ ಸಾಸ್ ಕೇಳ್ತಿಲ್ಲ. ಮಶ್ರೂಮ್ದು ಸ್ಟೋರಿ ಹೇಳ್ತಿದ್ದಾರೆ ಕೇಳಿ. ಏನಕ್ಕೆ ಅಂದರೆ ಆಂಟಿ, ಆಗಿನ ಕಾಲದಲ್ಲಿ ಈಗ ಒಂದು ಎಲ್ಲ ಹುಡುಗರು ಹೋಗುವಾಗ ಇದು ಬೆಳೆದಿರೋದು ನೋಡಿ ಎಲ್ಲ ಹುಡುಗರು ಮನೆಗಳಲ್ಲಿ ಕಿತ್ಕೊಂಡು ಹೋಗ್ತಾ ಇದ್ರಂತೆ. ಅದು ಕಿತ್ಕೊಂಡು ಹೋಗೋ ಟೈಮಲ್ಲಿ ಬ್ರಾಹ್ಮಣರು ಹುಡುಗನೂ ಒಬ್ಬ ಇದ್ದ ಅದರಲ್ಲಿ. ಅವಾಗ ಕಿತ್ಕೊಂಡು ಹೋಗೋ ಟೈಮಲ್ಲಿ ಅದು ಮನೆಗೆ ಹೋಗೋ ಅಷ್ಟೊತ್ತಿಗೆ ರಕ್ತ ಆಗಿ ಕನ್ವರ್ಟ್ ಆಗಿತ್ತು. ಅವನಿಗೆ ಹೇಟಾಗಿ ಅದು ರಕ್ತ ಅದ್ರ ಮೇಲೆ ಬಿದ್ದಿರೋದು. ಬ್ರಾಹ್ಮಣರು ಹುಡುಗಗೆ ಹೇಟಾಗಿ ರಕ್ತ ಅದ್ರ ಮೇಲೆ ಬಿದ್ದಿರೋದು. ಅದು ಮನೇಲಿ ಏನಂತ ಇದರಿಂದ ರಕ್ತ ಆಗಿದೆ, ಮೈಲಿಗೆ ಆಗುತ್ತೆ ಅಂತ ಅದಕ್ಕೋಸ್ಕರ ಅವ್ರು ತಿನ್ನಲ್ಲ. ಅವಾಗಿಂದ ಅವರು ನಾನ್ ವೆಜ್ ಅಂತ ಇದನ್ನು ಕನ್ಸಿಡರ್ ಮಾಡಿ. ಬಟ್ ಇದು ನಾವು ಬೆಳೆಯೋದು ಗಿಡ ಫಾರ್ಮ್ ಹೌಸಲ್ಲ, ಹಾಗಾಗಿ ತಿನ್ಬೋದು ಅಂತ ನಾವು ಅದೇ ವಾದ ಮಾಡೋದು. ಇದು ಹಂಗಾರೆ ವೆಜ್ಜಾ ನಾನ್ ವೆಜ್ಜಾ? ಈಗ ವೆಜ್ಜು ನಮ್ಮ ಲೆಕ್ಕದಲ್ಲಿ ವೆಜ್, ಅವ್ರ ಲೆಕ್ಕದಲ್ಲಿ ನಾನ್ ವೆಜ್. ಈಗ ಆನೆಗುಡ್ಡ ಟೆಂಪಲ್ಗೆ ಬಂದು ಕ್ಲೌಡ್ ಏನೋ ಅಷ್ಟೊಂದು ದಿನ ಕಮ್ಮಿ ಇದೆ. ಈಗ ದರ್ಶನ ಹೋಗಿತ್ತು, ಈಗ ಕೂತ್ಕೊಂಡು ಆನೆಗುಡ್ಡದಲ್ಲಿ ಬಿಟ್ಟು ಸಾಕಾಗಿರುತ್ತೆ. ಯಾವಾಗಲೂ ಇಯರ್ಫೋನ್, ಅದೇನು ಹುಡುಗಿ ಜೊತೆ ಮಾತಾಡ್ತದೋ ಇವಣ್ಣ ಗೊತ್ತಿಲ್ಲ. ಫುಲ್ಲು ಮುಳ್ಕೋಗ್ಬಿಟ್ಟಿರ್ತಾನೆ ಪುಣ್ಯಾತ್ಮ. ಚೊಟ್ಟು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಬಂದು ನಾನು ಇಲ್ಲಿ ಊಟಕ್ಕೆ ಬರೋದೇ ಈ ಚಟ್ನಿ ತಿನ್ನಬೇಕು ಅಂತ. ಮಸ್ತಾಗಿರುತ್ತೆ ಚಟ್ನಿ ಮಾತ್ರ. ನಮ್ಮ ಪಾಪ ಈ ಪ್ರಸಾದ ತಿನ್ಕೊಂಡು ಈಗ ಕುದಾಪುರ ತಿರ್ಗಾ ನಮ್ಮ ಮನೆಗೆ ಹೊರಟು, ಮನೆಯೆಲ್ಲ ಹೊರಟಿ 4:30 ಬಿಡ್ತೀವಿ. ಗೋಯಿಂಗ್ ಟು ಬ್ಯಾಂಗ್ಳೂರ್, ಬ್ಯಾಕ್ ಟು ಬ್ಯಾಂಗ್ಳೂರ್ ತಿರ್ಗಾ. ಎಂತಂದೆ ಮಗ? ಪಪ್ಪ ಹೊಡಿಸ್ತಾ? ಸೂಪರ್ ಮಗನೆ. ಹೇಳು. ಸೀಟ್ ಬೆಲ್ಟ್ ಸೌಂಡ್ ಬರಬಾರ್ದು ಅಂದ್ರೆ ಏನ್ ಮಾಡ್ಬೇಕು ಗೊತ್ತಾ? ಏನು? ಬೆಲ್ಟ್ ಹಾಕಿದ್ರು ಹಾಕಿಲ್ದೇ ಇರೋ ತರ ಹಿಂದೆಯಿಂದ ತಗೊಂಡು ಇಲ್ಲಿ ಬೆಲ್ಟ್ ಲಾಕ್ ಮಾಡ್ಬೇಕು. ಓಕೆ. ಯಾರನ್ನ ಪೊಲೀಸರು ಕಂಡ್ರ ನಿನ್ನಂತವ್ರು ಇರೋದಕ್ಕೆ ಫೈನ್ ಆಯ್ತಾ ಇರೋದು. ನನ್ನಂತರ ಇರೋದಕ್ಕೆ ಫೈನ್ ಕಮ್ಮಿ ಆಗ್ತಾ ಇರೋದು ಗೌರ್ಮೆಂಟಿಗೆ ದುಡ್ಡು. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಆನೆಗುಡ್ಡದಲ್ಲಿ ಊಟ ಮಾಡ್ಕೊಂಡು ಈಗ ಮನೆಗೆ ಬಂದು ಈಗ ತಿರ್ಗಾ 4:15 ಹೊರಡ್ಬೇಕು. ಇದು ಅವ್ರ ಮನೆ, ಇಲ್ಲೇ ಇದೆ ನೋಡಿ ತುಳಸಿ ಬಾಗ್. ರೊಟ್ಟಿ ಇಲ್ಲ ನಿಹಾಲ ನಂಗೋಸ್ಕರ ಏನು ಮಾಡ್ತೀವಿ? ಏನದು ಅಂಟಿ? ಅದನ್ನು ತೆಗಿತಾ ಇದ್ದೀನಿ. ನಮ್ಮ ಪಾಪನ ಆಚೆ ಕಳಿಸ್ಬಿಟ್ಟು ನಾವು ಅವ್ನು ಮುಂದೆನೇ ಹೋದರೆ ತುಂಬ ಹೇಳ್ತಾನೆ ಅಂದ್ಬಿಟ್ಟು ಅವನ್ನೇ ಫಸ್ಟ್ ಆಚೆ ಕಳಿಸ್ಬಿಟ್ಟು ಆಮೇಲೆ ನಾವೀಗ ಹೊರಡ್ತೀವಿ. ನಾವು ಈಗ ಮುಗೀತು, ಬ್ಯಾಕ್ ಟು ಬೆಂಗಳೂರು ಮುಗೀತು. ಬಾಯ್ ಬಾಯ್ ಕುಂದಪ್ಪ. ನಿನ್ನಿಂದಲೇ ಸಂಪೂರ್ಣವೂ ನೀನೆಂದರೆ ಮನದ ಸಂತೋಷವು. ನನಗಾಗಿ ಇರಲು ಬೇರೆ ಸುಖವ ಕೇಳಲಿ. ಅಣ್ಣ ಯಾವ ಊರು ಇದು? ನಮ್ಮೂರು. ನಮ್ಮ ಶಾಲೆ. ನಮ್ಮ ಶಾಲೆ ಇಲ್ಲೇ ಮುಂದೆ ಇರೋದು. ಓ ಮುಂದೆ ಅಲ್ಲೇ ಹೋಗು. ನಿಜ ಅಲ್ಲ ಹೇಳಜ್ಜಿ.
ಈಗ ನಾವು ತೀರ್ಥಹಳ್ಳಿಯಲ್ಲಿರೋ ನಮ್ಮ ಅತ್ತೆ ಫ್ರೆಂಡ್ ಮನೆ ಶರಣಿ ಅವ್ರ ಮನೆ ಹೋಗ್ತೀವಿ. ಊಟ ಮಾಡಿಕೊಂಡು ಆ ಅಕ್ಕನೂ ನಮ್ಮ ಜೊತೆ ಬರುತ್ತಂತ ಕರ್ಕೊಂಡು ಹೋಗ್ತೀವಿ. ಇದೇ ಅವ್ರ ಮನೆ. ನೋಡಿ ಇಲ್ಲಿ ಹುಣಸಿಕಟ್ಟೆ ಇದೆ. 3 ಮನೆ ಇದೆ. ಬ್ರೀಡ್ ನೇಮ್ ಗೊತ್ತಿಲ್ಲ, ಬಟ್ ಇದು ಮಾತ್ರ ಬ್ಯೂಟಿ ಆಗಿದ್ದಾಳೆ. ಇದ್ದಾನೆ ಹುಡುಗ ನೋಡಿ. ಇವ್ರ ಮನೆಗೆ ಬಂದಿರೋದು ಶರಣಿ ಅಂತ. ಇವರೇ ನಮ್ಮ ಜೊತೆ ಈಗ ನೋಡಿ. ಇವ್ರ ಮನೆಯಲ್ಲೇ ಬೆಳೆದಿರೋದು ಅಂತ ಟೊಮೊಟೊ 10 ರೂಪಾಯಿ kg ಬೆಂಗಳೂರಲ್ಲಿ. ಈಗ ಕಮ್ಮಿ ಅಂಟಿ, ಬರೀ 10 ರೂಪಾಯಿ kg. ಈಗ ಜಾಸ್ತಿ ಆಗೋದೇನೋ. ನಾವು ಮನೆ ತಂದ ಬರೀ 10 ರೂಪಾಯಿ kg. ಬೆಕ್ಕೇನ್ ಪಾಪ ಮಾಡೋದು. ಪಾಪ ಬೇಕು. ನಾ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದಾವ. ಹುಡುಗಿ ಸಿಗ್ಲಿಲ್ಲ ಅಂತ ದೇವದಾಸ್ ತರ ಕುತ್ಕೊಂಡ್ಬಿಟ್ಟಿದ್ವಿ. ಇಲ್ಲೇ ಹುಡ್ಕೊಡ್ತೀನಿ ಬಿಡು. ಮಾಮ ಏನೋ ಯೋಚನೆ ಮಾಡ್ಕೊಂಡು ಏನೋ ಕಳ್ಕೊಂಬಿಟ್ಟಿರೋ ತರ ಕೂತದ್ದು. ಅಯ್ಯೋ ಅತ್ತೆ, ನಿನ್ ಫ್ಯೂಚರ್ ಕಾಣ್ತಿದೆ. ಅಷ್ಟೇ ಬಿಡಿ ಅಲ್ಲೇ. ಈ ತರ 4 ನಾಯಾ? ನಾಯಿ ನಿನ್ ತರ 2 ಜಾತಿ ನಾಯಿ ಹಂಗಾರೆ ಬಿಡು. ನೋಡೋದು ಅದೋಡು ಬಿಕ್ಕೋದ್ರೆ ಏನು ಮಾಡ್ತಿಲ್ಲ. ಇಲ್ಲಿ ನೋಡಿ ಗೈಸ್, ಮುಖ ನೋಡ್ಕೊಳ್ಳಿ. ಸೇಮ್ ಮುಖ. ಸೂಮಲ್ಲಿ ನೋಡ್ಕೊಳ್ಳಿ ಚಟೋ. ಸೇಮ್. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಮದ್ವೆ ಮಾಡ್ಕೋಬೇಕು. 2-3 ತಿಂಗಳಲ್ಲೇ ಮತ್ತೆ ನಾನ್ ವೆಜ್ ತಿಂತಾರಲ್ಲ, ಇವ್ರು ನಾನ್ ವೆಜ್ ತಿಂತಾರೆ. 4 ತಿಂಗಳು ಮಾತ್ರ ಬ್ರಾಹ್ಮಣ. 4 ತಿಂಗಳು ಮಾತ್ರ. ಏಜ್ ಎಷ್ಟಿರ್ಬೇಕಣ್ಣ? ಏಜ್ ನಿನ್ಗಿಂತ? ನನಗೆ ಗೊತ್ತಿಲ್ಲ. ಸುಳಿಯೋ ಮಿಷಿನ್ ಅದು ತೋರಿಸ್ತೀನಿ ಕಡೀರಿ. ಅಡಿಕೆ ಸುಳಿಯೋ ಮಿಷಿನ್. ನಮ್ ಚೋಟು ಹುಡುಗಿ ಸಿಕ್ಕಿಲ್ಲ ಅನ್ಬಿಟ್ಟು ಬೆಡ್ಶೀಟ್ ಹಾಕೊಂಡು ಮನೆ ಬಿಡು ಉಟ್ಕೊಡ್ತೀನಿ. ಹುಡುಗಿರು ಸಿಗಿದ್ರೆ ಎಲ್ಲಿ ಸಿಗ್ತಾರೆ ಹೇಳು? ಸಿಗೋರು ಸಿಗಲ್ಲ. ಆಯ್ತು ನೋಡ್ತೀನಿ ಎಂತೋಳು ಸಿಗ್ತಾಳ. ನಾನು ನೀವು ಮನಿಕೋ. ಆಯ್ತು ಮುಚ್ಕೋ. ಸಾರಿ ರಣಿ ಅವರು ಹೋದ್ರು. ಚೋಟು ಅವರು ಈ ವೇಟ್ ಮಾಡ್ತಾ ಇದ್ದಾರೆ ಫ್ರೆಂಡ್ಗೆ. ಚೋಟು ಟಾಟಾ. ಅಷ್ಟೇ.